ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಲೆಟರ್ ಸೀಕ್ವೆನ್ಸ್ ಅಥವಾ ಕಂಟಿನ್ಯೂಸ್ ಪ್ಯಾಟರ್ನ್ ಸೀರೀಸ್ ಇದ್ರ ಮೇಲೆ ಒಂದು 5 ಲೆಕ್ಕ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದ್ರಲ್ಲಿ ಸಾಮಾನ್ಯವಾಗಿ ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಆಯ್ತಾ. 1 ಲೆಟರ್ ಕೊಟ್ಟಿದ್ದಾರೆ, 2 ಖಾಲಿ ಬಿಟ್ಟಿದ್ದಾರೆ. 1 ಲೆಟರ್ ಕೊಟ್ಟಿದ್ದಾರೆ, 2 ಖಾಲಿ ಬಿಟ್ಟಿದ್ದಾರೆ. ಆಮೇಲೆ 4 ಲೆಟರ್ ಕೊಟ್ಟಿದ್ದಾರೆ, 1 ಖಾಲಿ ಬಿಟ್ಬಿಟ್ಟು 1 ಲೆಟರ್ ಕೊಟ್ಟಿದ್ದಾರೆ, ಆಯ್ತಾ. ಇದಕ್ಕೆ 4 ಆಪ್ಷನ್ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಸಾಮಾನ್ಯವಾಗಿ ಏನ್ ಮಾಡಿ ಅಂದ್ರೆ ಗೊತ್ತಾ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಆಯ್ತಾ. ಆಪ್ಷನ್ ಎ ಇದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಬಂದ್ರೆ ಓಕೆ, ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಅಷ್ಟೇನೆ, ಆಯ್ತಾ. ನೋಡಿ, ಆಪ್ಷನ್ ಎ ಕ್ಯೂ ಆರ್ ಎಸ್ ಟಿ ಪಿ ಆಯ್ತಾ. ಚೆಕ್ ಮಾಡಿ ಏನಾದ್ರು ಪ್ಯಾಟರ್ನ್ ಬರುತ್ತಾ ಅಂತ. ಪಿ ಕ್ಯೂ ಆರ್, ಪಿ ಎಸ್ ಟಿ, ಪಿ ಕ್ಯೂ ಆರ್, ಪಿ ಪಿ ಆರ್, ಏನು ಯಾವುದು ಪ್ಯಾಟರ್ನ್ ಬರ್ತಾ ಇಲ್ಲ. ಹಾಗೇನ್ ಮಾಡಿ ಇದನ್ನ ತೆಗೆದಾಕಿ. ಆಪ್ಷನ್ ಎ ವರ್ಕೌಟ್ ಆಗಲಿಲ್ಲ, ಆಪ್ಷನ್ ಬಿ ನ ಚೆಕ್ ಮಾಡಿ, ಆಯ್ತಾ. ಕ್ಯೂ ಆರ್ ಕ್ಯೂ ಆರ್ ಕ್ಯೂ ಕ್ಯೂ ಆರ್ ಕ್ಯೂ, ಆಯ್ತಾ. ಈಗ ಪ್ಯಾಟರ್ನ್ ಚೆಕ್ ಮಾಡಿ, ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಒಂದು ಪ್ಯಾಟರ್ನ್ ಬರ್ತಾ ಇದೆ ನೋಡಿ. ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಆಯ್ತಾ. ಈಗ ಒಂದು ಪ್ಯಾಟರ್ನ್ ಕಾಣಿಸ್ತಾ ಐತೆ, ಲೆಟರ್ ಸೀಕ್ವೆನ್ಸ್ ಕಾಣಿಸ್ತಾ ಐತೆ. ಆನ್ಸರ್ ಏನ್ ಬರುತ್ತೆ ಇದಕ್ಕೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಆಯ್ತಾ. ಕ್ವಶನ್ ನಂಬರ್ 1ಗೆ ಆನ್ಸರ್ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಷ್ಟೇನೆ ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ. ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದಕ್ಕೂ ಅಷ್ಟೇನೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಆಪ್ಷನ್ ಎ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊ ಬನ್ನಿ, ಆಯ್ತಾ. ಆಪ್ಷನ್ ಎ ಇದೆ, ಎ ಬಿ ಇದೆ, ಎ ಬಿ ಏನಾದ್ರು ಪ್ಯಾಟರ್ನ್ ಇದೆಯಾ ಚೆಕ್ ಮಾಡಿ. ನೋಡಿ, ಎ ಬಿ ಬಿ, ಎ ಬಿ ಬಿ, ಆಯ್ತಾ. ಎ ಬಿ ಬಿ ಬಿ, ಆಯ್ತಾ. ನೋಡಿ, ಎ ಬಿ ಬಿ, ಎ ಬಿ ಬಿ, ಎ ಬಿ ಪ್ಯಾಟರ್ನ್ ಮಿಸ್ ಆಯ್ತು, ಆಯ್ತಾ. ಪ್ಯಾಟರ್ನ್ ಮಿಸ್ ಆಯ್ತು, ಸೊ ಇದಲ್ಲ, ಆಪ್ಷನ್ ಎ ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡಿ. ಆಪ್ಷನ್ ಎ ಡಬಲ್ ಬಿ, ಎ ಬಿ ಬಿ, ಎ ಬಿ ಬಿ ಚೆಕ್ ಮಾಡಿ. ಎ ಬಿ ಬಿ, ಎ ಬಿ ಬಿ ಬಿ, ಎ ಬಿ 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 ಬರ್ತಾ ಇಲ್ಲ ನೋಡಿ. ಎ ಬಿ ಬಿ, ಎ ಬಿ ಬಿ ಬಿ, ಎ ಬಿ 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 ಪ್ಯಾಟರ್ನ್ ಸಿಗ್ತಾ ಇಲ್ಲ, ತೆಗೆದಾಕಿ ಇದನ್ನ, ಆಯ್ತಾ. ಆಪ್ಷನ್ ಸಿ ಟ್ರೈ ಮಾಡಿ, ಬಿ ಬಿ ಬಿ, ಆಯ್ತಾ. ಈಗ ಪ್ಯಾಟರ್ನ್ ಚೆಕ್ ಮಾಡಿ. ಎ ಬಿ ಬಿ ಬಿ, ಎ ಬಿ ಬಿ ಬಿ, ಎ ಬಿ 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 ಪ್ಯಾಟರ್ನ್ ಬರ್ತಾ ಇದೆ, ಆಯ್ತಾ. ನೋಡಿ, ಎ ಬಿ ಬಿ ಬಿ, ಎ ಬಿ ಬಿ ಬಿ, ಎ ಬಿ 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 ಒಂದು ಪ್ಯಾಟರ್ನ್ ಬರ್ತಾ ಇದೆ, ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 2ಗೆ ಆನ್ಸರ್ ಸಿ ಬರುತ್ತೆ, ಆಯ್ತಾ. ಕ್ವಶನ್ ನಂಬರ್ 2ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲೂ ಅಷ್ಟೇ ಒಂದು ಲೆಟರ್ ಸೀಕ್ವೆನ್ಸ್ ಕೊಟ್ಟಿದ್ದೇನೆ. ಲೆಟರ್ ಸೀಕ್ವೆನ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ, ಆಯ್ತಾ. ನೋಡಿ, ಆಯ್ತಾ. ಫಸ್ಟು ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಫಸ್ಟ್ ಎ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಬಿ ಬಿ ಬಿ, ಎ ಬಿ ಬಿ ಬಿ. ಈಗ ಪ್ಯಾಟರ್ನ್ ಚೆಕ್ ಮಾಡಿ, ಏನಾದ್ರು ಪ್ಯಾಟರ್ನ್ ಇದೆಯಾ ಅಂತ ನೋಡಿ. ಬಿ ಡಬಲ್ ಎ, ಬಿ ಡಬಲ್ ಎ, ಬಿ ಟ್ರಿಬಲ್ ಬಿ ಇದೆ, ಆಯ್ತಾ. ಪುನಃ ಬಿ ಡಬಲ್ ಎ ಇದೆ, ಟ್ರಿಬಲ್ ಬಿ ಇದೆ, ಆಯ್ತಾ. ಇದೊಂದು ಪ್ಯಾಟರ್ನ್ ನೋಡಿ. ಬಿ ಡಬಲ್ ಎ, ಬಿ ಟ್ರಿಬಲ್ ಬಿ, ಬಿ ಡಬಲ್ ಎ, ಬಿ ಟ್ರಿಬಲ್ ಬಿ, ಆಯ್ತಾ. ಇದು ಸರಿಯಾದ ಪ್ಯಾಟರ್ನ್. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆನ್ಸರ್ ಎ, ಆಯ್ತಾ. ಇದನ್ನ ಈ ರೀತಿ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 3ಗೆ ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಷ್ಟೇ ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ಆಯ್ತಾ. ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡಿ, ಆಯ್ತಾ. ಸಾಮಾನ್ಯವಾಗಿ ಏನು ಪ್ರೊಸೀಜರ್ ಫಾಲೋ ಮಾಡ್ತೀವಿ? ಆಪ್ಷನ್ ಎ ಚೆಕ್ ಮಾಡ್ತೀವಿ, ಬರಲಿಲ್ಲ ಅಂದ್ರೆ ಆಪ್ಷನ್ ಬಿ, ಬರಲಿಲ್ಲ ಅಂದ್ರೆ ಆಪ್ಷನ್ ಸಿ, ಅದೇ ರೀತಿ ಚೆಕ್ ಮಾಡ್ಕೊ ಬನ್ನಿ. ಇದಕ್ಕೆ ಕರೆಕ್ಟ್ ಆಪ್ಷನ್ ಆಪ್ಷನ್ ಡಿ ಆಗಿರುತ್ತೆ, ಆಯ್ತಾ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ರಾಸ್ ಚೆಕ್ ಮಾಡಿ. ನೆಕ್ಸ್ಟ್ ಎ ಇದೆ, ಬಿ ಇದೆ, ನೆಕ್ಸ್ಟ್ ಡಬಲ್ ಎ, ಇಲ್ಲೊಂದು ಎ, ಇಲ್ಲೊಂದು ಎ, ನೆಕ್ಸ್ಟ್ ಎ ಬಿ, ಆಯ್ತಾ. ಈಗ ಪ್ಯಾಟರ್ನ್ ಚೆಕ್ ಮಾಡಿ ನೋಡಿ. ಡಬಲ್ ಎ ಡಬಲ್ ಬಿ, ಡಬಲ್ ಎ
ಡಬಲ್ ಬಿ, ಡಬಲ್ ಎ ಡಬಲ್ ಬಿ, ಡಬಲ್ ಎ ಡಬಲ್ ಬಿ. ಆಯಿತಾ? ಕ್ವಶನ್ ನಂಬರ್ 4ಗೆ ಕರೆಕ್ಟ್ ಆಪ್ಷನ್ನು ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಷ್ಟೇ ಈ ರೀತಿ ಲೆಟರ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ. ಲೆಟರ್ ಸೀಕ್ವೆನ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಏನು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಆಪ್ಷನ್ ಎ ಚೆಕ್ ಮಾಡಿ, ಬರಲಿಲ್ಲ ಅಂದರೆ ಆಪ್ಷನ್ ಬಿಗೆ ಹೋಗಿ ಚೆಕ್ ಮಾಡಿ, ಬರಲಿಲ್ಲ ಅಂದರೆ ಆಪ್ಷನ್ ಸಿ ಚೆಕ್ ಮಾಡಿ. ನಿಮಗೆ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಆಯಿತಾ? ಬೇಕಂದ್ರೆ ಕ್ರಾಸ್ ಚೆಕ್ ಮಾಡ್ತೀನಿ ನೋಡಿ. ಆರ್ ಆರ್ ಟಿ ಎಸ್ ಟಿ. ಆಯಿತಾ? ಈಗ ಪ್ಯಾಟರ್ನ್ ಚೆಕ್ ಮಾಡಿ ನೋಡಿ. ಆರ್ ಆರ್ ಎಸ್ ಟಿ ಯು, ಆರ್ ಆರ್ ಎಸ್ ಟಿ ಯು, ಆರ್ ಆರ್ ಎಸ್ ಟಿ ಯು, ಆರ್ ಆರ್ ಎಸ್ ಟಿ ಯು. ಆಯಿತಾ? ಇದು 5 ಲೆಟರ್ ಸೀರೀಸು. 5 ಲೆಟರು ರಿಪೀಟ್ ಆಗಿದೆ. ಆಯಿತಾ? ಮೊದಲೆಲ್ಲ 4 ಲೆಟ್ರು ರಿಪೀಟ್ ಆಗಿರೋದು ನೋಡಿದ್ದೀರಾ, 3 ಲೆಟ್ರ್ ರಿಪೀಟ್ ಆಗಿರೋದು ನೋಡಿದ್ದೀರಾ, ಮತ್ತು 2 ಲೆಟ್ರು ರಿಪೀಟ್ ಆಗಿರೋದು ನೋಡಿದ್ದೀರಾ. ಆಯಿತಾ? ಇದರಲ್ಲಿ ಏನು ಮಾಡಿದರೆ 5 ಲೆಟ್ರ್ ರಿಪೀಟ್ ಆಗಿರೋದು ಕೊಟ್ಟಿದ್ದಾನೆ. ಆಯಿತಾ? ಈ ರೀತಿ ನೆಕ್ಸ್ಟ್ ಬೇಕಾದ್ರೆ 6 ಲೆಟ್ರ್ ರಿಪೀಟ್ ಆಗಿರೋದು ಕೊಟ್ಟಿರ್ಬೋದು. ಅದಕ್ಕೆ ಏನು ಮಾಡಿ ಗೊತ್ತಾ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ತಲೆನೂ ಬ್ರೈನು ಯೂಸ್ ಮಾಡಬೇಡಿ. ಜಸ್ಟ್ ಆಪ್ಷನ್ ಎ ಚೆಕ್ ಮಾಡಿ, ಬರಲಿಲ್ಲ ಆಪ್ಷನ್ ಬಿಗೆ ಹೋಗಿ, ಬರಲಿಲ್ಲ ಆಪ್ಷನ್ ಸಿ ಚೆಕ್ ಮಾಡಿ, ಬರಲಿಲ್ಲ ಅಂದ್ರೆ ಬರಲೇಬೇಕಾಯ್ತು. ಕೊನೆ ಆಪ್ಷನ್ನು ಆಪ್ಷನ್ ಡಿ ಇರುತ್ತೆ. ಜಸ್ಟ್ ಫಾಸ್ಟಾಗಿ ಚೆಕ್ ಮಾಡಬೇಕಾಗುತ್ತೆ. ಆಯಿತಾ? ಇದಕ್ಕೆಲ್ಲ ಇದಕ್ಕೆ ಯೂಸ್ ಮಾಡಿ. ಆಯಿತಾ? ಎರೇಸರ್ ಯೂಸ್ ಮಾಡಿ, ಪೆನ್ಸಿಲ್ ಬರೆದ್ಬಿಟ್ಟು ಅಳಿಸ್ಬಿಟ್ಟು ಪಟ ಅಂತ ಚೆಕ್ ಮಾಡ್ಕೊಡೋದು. ಆಯಿತಾ? ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ಆಯಿತಾ? ಇಂಟೆಲಿಜೆನ್ಸಲ್ಲಿ ಫಸ್ಟ್ ಚಾಪ್ಟರ್ ಸೀರೀಸ್ ಇದೆ. ಅದರಲ್ಲಿ 4 ಟಾಪಿಕ್ ಇದೆ. ನಂಬರ್ ಸೀರೀಸು, ಆಲ್ಫಾಬೆಟ್ ಸೀರೀಸು, ಆಲ್ಫಾ ನ್ಯೂಮರಿಕ್ ಸೀರೀಸು, ಅದಾದಮೇಲೆ ಲೆಟರ್ ಸೀಕ್ವೆನ್ಸ್ ಅಥವಾ ಕಂಟಿನ್ಯೂಸ್ ಪ್ಯಾಟರ್ನ್ ಸೀರೀಸು. ಆಯಿತಾ? 4 ಸಬ್ ಟಾಪಿಕ್ಕು ಇವತ್ತಿಗೆ ಮುಗಿದಿದೆ.